ಮೇಡಮ್, ನಾವು ಶಾಸಕರ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ ನಾವು ಕೇಳ್ತಿರೋ ಒಂದೇ ಹೆಮ್ಮೆ ವಿಷಯ ಏನಂದರೆ ಕ್ಲೀನ್ ಹ್ಯಾಂಡ್. ಇವತ್ತವರೆಗೂ ಒಂದು ಭ್ರಷ್ಟಾಚಾರ ಇಲ್ಲ, ಒಂದೆಲ್ಲ ಜೈಲಿಗೆ ಹೋಗಿ ಬಂದರು, ಅದು ಇದು ಹಗರಣ ಯಾವುದೇ ಇಲ್ಲ. ಒಂದು ಕಡೆ ಎಲ್ಲ ಒಂದು ಕಡೆ ದುಡ್ಡು ಇಸ್ಕೊಂಡು ವ್ಯವಹಾರ ಮಾಡೋಂಥವ್ರಲ್ಲ ನಮ್ಮ ಶಾಸಕರು. ಕ್ಲೀನ್ ಹ್ಯಾಂಡು. ಇವತ್ತವರೆಗೂ ಪ್ರತಿಯೊಂದರಲ್ಲೂ ಅಭಿವೃದ್ಧಿ ಅಂದರೆ ಬನ್ನಿ ಮೇಡಮ್, ನಮ್ಮ ಗೋವಿಂದರಾಜ ನಗರದಲ್ಲಿ ಒಳಗಡೆ ಹೋಯ್ತಿದೆ, ಫಾರಿನ್ ಸಿಸ್ಟಮ್ ಮಾಡಿಟ್ಟಿದ್ದಾರೆ. ಅದಕ್ಕಿಂತ ಏನು ಬೇಕು? ಇವತ್ತು ಕಸ ಅಲ್ಲಿ ಇಲ್ಲಿ ಇವತ್ತು ಎಲ್ಲಿದೆ? ನಮ್ಮ ಕ್ಷೇತ್ರಗಳನ್ನ ಬಂದು ನೋಡಿ, ಅಷ್ಟು ನೀಟಾಗಿ ಮಾಡೋರು ನಮ್ಮ ಗೋವಿಂದರಾಜ ನಗರ ಕ್ಷೇತ್ರದ ಪ್ರಿಯಕೃಷ್ಣ ಅವರು, ಕೃಷ್ಣಪ್ಪ ಅವರು, ವಿಜಯನಗರ ಕ್ಷೇತ್ರದ ಕೃಷ್ಣಪ್ಪ ಅವರು. ಇವತ್ತವರೆಗೂ ಪ್ರತಿ ಒಂದು ವಿಷಯದಲ್ಲೂ ಯಾವುದೇ ಒಂದು ಚೌಟ್ರಿ ಆಗ್ಬೋದು, ಒಂದು ಏನೋ ಒಂದು ಬಡವ್ರಿಗೋಸ್ಕರ ಏನೇನು ಮಾಡಿಕೊಡ್ಬೋದು ಅಷ್ಟು ಅಭಿವೃದ್ಧಿನೂ ಮಾಡ್ತಾರೆ. ನಿಮ್ಮ ಹತ್ರ ಯಾವತ್ತಾರು ಬಂದು ಬೇಡಿದ್ದಾರೆ? ಅವರು ಬೇಡಿಲ್ಲ. ಆದರೆ ಪಕ್ಷ ನಿಷ್ಠೆ ಇವತ್ತವರೆಗೂ ಕಾಂಗ್ರೆಸ್ ಪಕ್ಷ ಅಂದರೆ ಅವ್ರಿಗೆ ಇವತ್ತು ಎಲ್ಲ ಅಲ್ಲಿಂದ ಬಂದು ಇಲ್ಲಿಂದ ಬಂದವ್ರಿಗೆಲ್ಲ ಪಕ್ಷದ ಸ್ಥಾನಗಳು ಕೊಟ್ಕೊಂಡು ಕೂತಿದ್ದೀರಾ. ನಮ್ಮ ಸಾಹೇಬ್ರು ಏನು ಮಾಡಿದ್ರು? ಇವತ್ತು ಅಂಥವ್ರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ನಿಮಗೆ, ನಿಮ್ಮ ಪಕ್ಷಕ್ಕೆ ಅವಮಾನ, ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ. ಇವತ್ತು ನಾವು ಇದೇ ನಿಟ್ಟಿನಲ್ಲಿ ಇಡೀ ನಮ್ಮ ಗೋವಿಂದರಾಜ ನಗರ ಕ್ಷೇತ್ರದಿಂದ, ವಿಜಯನಗರ ಕ್ಷೇತ್ರದಿಂದ ಎಲ್ಲ ಪದಾಧಿಕಾರಿಗಳು ಯಾರ್ಯಾರಿದ್ದಾರೆ, ಮಹಿಳಾ ಘಟಕದವರು, ಜನರಲ್ ಬಾಡಿ, ಯೂತ್, ಪ್ರತಿಯೊಬ್ಬರು 600 ಜನದವರೆಗೂ ಸ್ವಯಂ ಪ್ರೇರಿತವಾಗಿ ನಮ್ಮ ಸಾಹೇಬ್ರಿಗಾಗಿರೋ ಅನ್ಯಾಯಕ್ಕೆ ನಮಗೆ ನಮ್ಮ ಕೈಲಿ ಆಗ್ತೀರಾ ನಾವು ಬಂದು ರಾಜೀನಾಮೆ ಕೊಡೋದಕ್ಕೋಸ್ಕರ ಬಂದಿದ್ದೀವಿ. ನಾವು ಇಲ್ಲಿಗೆ ನಾವು ಕೇಳ್ತಿರೋದು ಒಂದೇ, ನಿಮಗೆ ಏನು ಅನ್ಯಾಯ ಮಾಡಿದ್ರು ನೀವು ಅಟ್ಲೀಸ್ಟ್ ನಮ್ಗೊಂದು ನ್ಯಾಯ ಕೊಡಿ. ನಿಮಗೆ ಸ್ಥಾನ ಬೇಕು ಅಂದಾಗ ನೀವು ಗಲಾಟೆ ಮಾಡಿದಿರ್ತಾನೆ, ನಿಮ್ಮ ಕಡೆಯವರೆಲ್ಲ ಗಲಾಟೆ ಮಾಡಿದಿರ್ತಾನೆ. ಇವತ್ತು ನಾವು ಕೇಳಿದ್ರೆ ಮತ್ತೆ ಕಾಯಬೇಕು, ಇನ್ನೂ ಕಾಯಬೇಕು. ಎಲ್ಲಿವರೆಗೂ ಕಾಯಬೇಕು ಸ್ವಾಮಿ? 3 ವರ್ಷ ಕಳೀತು. ನಿಮಗೆ ಕೊಟ್ಟಾಗ ನೀವೆಷ್ಟು ಕಿತ್ತಾಡಿದ್ರು ಆಯಿತು, ನಿಮ್ಗಾಗಲಿ. ಪಾಪ ನೀವು ನಮ್ಮ ಥರ ಕಾರ್ಯಕರ್ತರು, ನೀವು ಕಾರ್ಯಕರ್ತರು ಮೇಲೆ ಬರ್ತಿದ್ದೀರಾ, ನಮಗೂ ಖುಷಿ ಆಯಿತು. ನಿಮ್ಮ ಥರನೇ ನಮ್ಗೆ ಆಸೆ ಇರಲ್ವಾ? ನಮ್ಮ ಸ್ಥಾನದಲ್ಲಿ ನಮ್ಮ ಸಾಹೇಬ್ರಿದ್ದಾರೆ, ನಮ್ಮ ಸಾಹೇಬ್ರಿಗೂ ಕೂಲಿ ಕೊಡಬೇಕು ಅಂತಿಲ್ವಾ? ನೀವು ಸಂಬಳ ಕೊಡಬೇಡಿ ಸ್ವಾಮಿ. ಅವ್ರು ಮಾಡಿರೋ ನಿಷ್ಠಾವಂತಿಗೆ ಅವ್ರಿಗೆ ಬೇಕಿರೋ ಕೆಲಸ ನೀವು ಕೊಡಿ, ನೀವು ನಮಗೂ ಕೊಡಿ. ಈಗ ನಮ್ಗೆ ಆಸೆ ಇರಲ್ವಾ? ಇಷ್ಟು ವರ್ಷ ಕಷ್ಟ ಬಿದ್ದಿದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತವರೆಗೂ ಭಾರತ್ ಜೋಡೋ ಕೆಲಸ ಕೊಟ್ಟರೆ ಅದನ್ನು ನಮ್ಮ ಸಾಹೇಬ್ರು ಕಣ್ಣಿಗೆ ಹೊತ್ಕೊಂಡು ಕೆಲಸ ಮಾಡಿದ್ದಾರೆ. ಇನ್ನೂ ಏನೇನು ಕೆಲಸ ಕೊಟ್ಟಿಲ್ಲ ನೀವು? ಪ್ರತಿಯೊಂದು ಮೇಕೆದಾಟು ಕಾರ್ಯಕ್ರಮ ನಮ್ಮ ಸಾಹೇಬ್ರು ಎಷ್ಟು ಚೆನ್ನಾಗಿ ನಡೆಸ್ಕೊಟ್ರು. ಯಾವ ಕಾರ್ಯಕ್ರಮದಲ್ಲೂ ಇವತ್ತವರೆಗೂ ಪ್ರಿಯಕೃಷ್ಣ ಅವ್ರಿಗೆ ಅಂತ ವಹಿಸಿರೋ ಕೆಲಸನ ಅವ್ರು ಕಣ್ಣಿಗೆ ಹೊತ್ಕೊಂಡು ಮಾಡಿದ್ದಾರೆ. ಯಾಕೆಂದರೆ ಪಕ್ಷ ನಿಷ್ಠೆ ಅಷ್ಟು ಚೆನ್ನಾಗಿದೆ. ಬೇರೆ ಪಕ್ಷಕ್ಕೆ ಹೋದವರಲ್ಲ, ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡೋರಲ್ಲ. ಯಾರು ನೀವು ಮಾಡಿಲ್ಲ ಅಂದರೂ ಈ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ ಅಲ್ಲ, ಸ್ವಂತ ಹಣ ಹಾಕ್ಕೊಂಡು ಪ್ರತಿಯೊಂದು ಅಭಿವೃದ್ಧಿ ಮಾಡ್ಕೊಂಡು ನಿಂತಿದ್ದಾರೆ. ಅಂಥವ್ರಿಗೆ ನೀವು ಸಚಿವ ಸ್ಥಾನ ಕೊಟ್ಟರೆ ನಿಮ್ಮ ಪಕ್ಷ ವೇಸ್ಟ್ ಅಂತ ನಾವು ಇವತ್ತು ಅನ್ಕೊತಿದ್ದೀವಿ. ನಮಗನ್ಸಿದೆ, ನಮಗೆ ತುಂಬ ನೋವಾಗಿದೆ. ಕಾಂಗ್ರೆಸ್ ಪಕ್ಷ ತಲೆ ಮೇಲೆ ಇಟ್ಕೊಂತಿರ್ದು ಇವತ್ತು ಕಾಂಗ್ರೆಸ್ ಪಕ್ಷ ನಾವೇ ಕೆಳಗಡೆ ಹಾಕೋ ಮಟ್ಟಕ್ಕೆ ನೀವು ಮಾಡಿದ್ದೀರಾ. ಇದಕ್ಕಿಂತ ಅನ್ಯಾಯ ಇನ್ನೇನು ಬೇಕು ಸ್ವಾಮಿ? ಮೇಡಮ್, ಬಸ್ಸೊಬ್ರಿಗೆ ಅನುಭವದವ್ರಲ್ಲ ಮೇಡಮ್. ಅನುಭವ ಯಾವ ಅನುಭವ? ಜೈಲಿಗೆ ಹೋಗಿರೋ ಅನುಭವನ ನಮ್ಮಲ್ಲಿಲ್ಲ. ಹೌದು ಮೇಡಮ್, ನಮ್ಮ ಸಾಹೇಬ್ರು ಯಾವತ್ತು ಮೇಡಮ್ ನಿಮ್ಮ ಮೀಡಿಯಾಗಳಲ್ಲೇ ಬಂದಿದ್ದಾವೆ. ನಮ್ಮ ಸಾಹೇಬ್ರು ನಮಗೆ ಸ್ಥಾನ ಬೇಡ, ನಮ್ಮ ಅಪ್ಪಾಜಿ ಅವ್ರಿಗೆ ನಮಗೆ ಗೊತ್ತಿಲ್ಲ, ಅವ್ರಿಗೆ ಬೇಕಿದ್ರೆ ಅವ್ರಿಗೆ. ನಮ್ಮ ಸಾಹೇಬ್ರು ಸ್ಥಾನಕ್ಕಾಗಿ ಬೇಡದವರಲ್ಲ, ಇವತ್ತು ಕೇಳಿದವ್ರು ನಾವಾಗಿ ಕಾರ್ಯಕರ್ತರು ನಮ್ಮ ಸಾಹೇಬ್ರಿಗೆ ಸ್ಥಾನ ಬೇಕು ಅಂತ ಕೇಳ್ತಿದ್ವಿ. ನಮ್ಮ ಪ್ರಿಯಕೃಷ್ಣ ಸಾಹೇಬ್ರು ಯಾವತ್ತೂ ನನಗೆ ಸ್ಥಾನ ಕೊಡಿ ಅಂತ ಕೇಳಿದವರಲ್ಲ ಮೇಡಮ್. ಆದರೆ ನಾವು ಕೇಳೋದೊಂದು ಸೀನಿಯಾರಿಟಿ. ನಮ್ಮ ಅಪ್ಪಾಜಿ ಇಲ್ಲಿಲ್ವಾ? ನಮ್ಮ ಅಪ್ಪಾಜಿಗೆ ನೀವು ಒಂದು ಸ್ಥಾನ ಕೊಡಬೇಕಿತ್ತು, ಯಾಕೆ ಕೊಡಲಿಲ್ಲ? ಆಯಿತು, ಅವ್ರೇನು ಭ್ರಷ್ಟ ಇಲ್ಲ, ಕರಪ್ಟೆಡ್ ಏನೂ ಇಲ್ಲ ತಾನೆ. ಅಷ್ಟು ನಿಷ್ಠಾವಂತರಿಗೆ ನೀವು ಕೊಡ್ತಾ ಇಲ್ಲ. ಸರಿ ಆಯಿತು, ನೀವು ಇಷ್ಟೆಲ್ಲ ಮಾಡಿದ್ರಿ ಅಲ್ವಾ, ಈಗ ಕೊಟ್ಟಿದ್ರಿ ಅಲ್ವಾ. ಈಗ ಅವ್ರಿಗಿಂತ ಚೆನ್ನಾಗಿ ಒಳ್ಳೊಳ್ಳೆಯವ್ರಿಗೆ ಕೊಟ್ಟಿದ್ದೀರಾ. ಪ್ಲಸ್ ಎಲ್ಲ ಬೇರೆ ಬೇರೆ ಪಕ್ಷದಿಂದ ಬಂದಿರೋರಿಗೆ ನೀವು ಪಾರ್ಟಿನಲ್ಲಿ ಜಾಗ ಕೊಡ್ಕೊಂಡು ಕೂತಿದ್ದೀರ. ಇವತ್ತು ಜನ ನಿಮ್ಮನ್ನು ಉಗಿತಾ ಇದ್ದಾರೆ ಸ್ವಾಮಿ, ನಿಮ್ಮನ್ನು ಕೇಳ್ತಾ ಇದ್ದಾರೆ. ಹಂಗಿರಿ ಡಿ ಕೆ ಶಿವಕುಮಾರ್ ಬಂದು ಕಾರ್ಯಕರ್ತರನ್ನೆಲ್ಲ ಬೆಳೆಸ್ತಾರೆ ಅಂದ್ರಲ್ಲ, ಎಲ್ಲಿ ಬೆಳೆಸ್ತಾ ಇರೋದು? ಹಂಗಿರಿ ನೀವು ಮಾತ್ರ ಕಾರ್ಯಕರ್ತರು, ಬೇರೆಯವರೆಲ್ಲ ಏನು ಕಾರ್ಯಕರ್ತರಲ್ವಾ? ಹಂಗೆ ನಾವು ಕಾರ್ಯಕರ್ತರು. ನಿಮಗೆ ಹಂಗೆ ನಾನು ಕಾರ್ಯಕರ್ತ, ನಾನು ನಿಷ್ಠಾವಂತ, ನನಗೆ ಅಧಿಕಾರ ಕೊಡಿ ಅಂತ ನೀವು ಕೇಳಿದ್ರು. ನಮ್ಮ ಸಾಹೇಬ್ರು ಒಳ್ಳೆ ಸ್ಥಾನದಲ್ಲಿದ್ದಾರೆ, ಅವ್ರು ಒಳ್ಳೆ ಅಧಿಕಾರಿ. ಅಂಥವ್ರಿಗೆ ಕೊಡಿ ಸ್ಥಾನನ. ಅಂಥವ್ರು ಕೊಟ್ಟರೆ ಅಭಿವೃದ್ಧಿ ತಗೊಂಬರ್ತಾರೆ. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ಬರುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷನ BJP JDS ಅವರೆಲ್ಲ ಕ್ಯಾಕೆ ಸುಗಿತಾವ್ರೆ. ಯಾಕೆ ಅಂದರೆ ಒಳ್ಳೊಳ್ಳೆಯವ್ರಿಗೆ ಸ್ಥಾನ ಕೊಟ್ಟರೆ. ಮೇಡಮ್ ನೋಡಿ ಮೇಡಮ್, ಬೇರೆ ಪಕ್ಷದವರು ಇವ್ರಿಗೆ ಸ್ಥಾನ ಯಾಕೆ ಬಂದಿಲ್ಲ ಅಂತ ದುಃಖ ಪಡ್ತಾವ್ರೆ ಅಂದರೆ ಅಷ್ಟು ಒಳ್ಳೆಯವರು ಮೇಡಮ್ ನಮ್ಮ ಸಾಹೇಬ್ರು. ಇದಕ್ಕಿಂತ ಇನ್ನೇನು ಬೇಕು?